ನಮಸ್ಕಾರ. ಈ ದಿವಸ 10ನೇ ತರಗತಿ ಅರ್ಥಶಾಸ್ತ್ರ ವಿಭಾಗದ ಅಭಿವೃದ್ಧಿ ಈ ಅಧ್ಯಾಯದ ಬಗ್ಗೆ, ಆ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಯೋಣ. ಅಭಿವೃದ್ಧಿ ಅಭಿವೃದ್ಧಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ನಿರಂತರವಾಗಿ ಬದಲಾವಣೆಯಾಗಲು, ನಿರಂತರವಾದಂತಹ ಪ್ರಗತಿಯನ್ನು ಕಾಣಲು ಬಯಸುವುದನ್ನು ನಾವು ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಆದರೆ ಅರ್ಥಶಾಸ್ತ್ರದ ಪ್ರಕಾರ ಅಭಿವೃದ್ಧಿ ಎನ್ನುವಂತಹ ಪದಕ್ಕೆ ಒಂದು ಪ್ರತ್ಯೇಕವಾದಂತಹ ವ್ಯಾಖ್ಯಾನವನ್ನು ನೀಡಬೇಕಾಗುತ್ತದೆ. ಅರ್ಥಶಾಸ್ತ್ರದಲ್ಲಿ ಹೆಚ್ಚಾಗಿ ಆರ್ಥಿಕ ಪ್ರಗತಿಗೆ, ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಬೇಕಾಗುತ್ತದೆ. ಇಲ್ಲಿ ಅರ್ಥಶಾಸ್ತ್ರ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಎನ್ನುವುದನ್ನು ನಾವು ಹೇಳುವುದಾದರೆ, ಒಂದು ದೇಶದ ಬಡತನವನ್ನು, ನಿರುದ್ಯೋಗವನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದೇ ಅಭಿವೃದ್ಧಿಯಾಗಿದೆ. ಇದು ಅರ್ಥಶಾಸ್ತ್ರದ ಪ್ರಕಾರ ಒಂದು ದೇಶದ ಬಡತನವನ್ನ ಕಡಿಮೆ ಮಾಡತಕ್ಕಂಥದ್ದು, ನಿರುದ್ಯೋಗದ ಪ್ರಮಾಣವನ್ನ ಕಡಿಮೆ ಮಾಡತಕ್ಕಂಥದ್ದು, ಜೊತೆಗೆ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದನ್ನೇ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ನಾವು ಸರ್ವೇ ಸಾಮಾನ್ಯವಾಗಿ ಅಭಿವೃದ್ಧಿ ಎಂಬ ಪದವನ್ನು ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತೀವಿ. ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ತಾಂತ್ರಿಕ ಅಭಿವೃದ್ಧಿ, ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನ ಪದವನ್ನು ಬಳಕೆ ಮಾಡ್ತೀವಿ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಅಭಿವೃದ್ಧಿ ಅಥವಾ ಪ್ರಗತಿ ಈ ಪದವನ್ನು ಬಳಕೆ ಮಾಡ್ತೀವಿ. ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿಯನ್ನೇ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಅರ್ಥಶಾಸ್ತ್ರವೂ ಕೂಡ ನಿರಂತರವಾದಂತಹ ಆರ್ಥಿಕ ಪ್ರಗತಿಯನ್ನ, ಆರ್ಥಿಕ ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡುತ್ತಿರುತ್ತದೆ. ಹಾಗಾದ್ರೆ ನಿಖರವಾಗಿ ನಾವು ಆರ್ಥಿಕ ಪ್ರಗತಿ ಅಥವಾ ಆರ್ಥಿಕ ಅಭಿವೃದ್ಧಿ ಎಂದರೇನು ಎಂಬುದಕ್ಕೆ ವ್ಯಾಖ್ಯಾನವನ್ನು ನೀಡುವುದಾದರೆ, ಒಂದು ದೇಶದ ನೈಜ ರಾಷ್ಟ್ರೀಯ ವರಮಾನ ದೀರ್ಘ ಅವಧಿಯವರೆಗೆ ಹೆಚ್ಚಳವಾಗಿರುವಂತಹ ಪ್ರಕ್ರಿಯೆಯನ್ನೇ ನಾವು ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಅರ್ಥಶಾಸ್ತ್ರ ಪ್ರಕಾರ ಆರ್ಥಿಕ ಪ್ರಗತಿ ಅಂದರೆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ, ಅಂದರೆ ಒಂದು ರಾಷ್ಟ್ರದ ನೈಜ ವರಮಾನ ದೀರ್ಘ ಅವಧಿಯವರೆಗೂ ಹೆಚ್ಚಾಗಿರುವುದನ್ನೇ
ನಾವು ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಪ್ರತಿ ರಾಷ್ಟ್ರವೂ ಕೂಡ ಆರ್ಥಿಕ ಅಭಿವೃದ್ಧಿಯನ್ನ ಹೆಚ್ಚು ಮಾಡುವುದಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡಿರುತ್ತದೆ. ಯಾಕೆಂದರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಆ ರಾಷ್ಟ್ರದ ವರಮಾನವನ್ನು ಅವಲಂಬಿಸಿರುತ್ತದೆ. ಒಂದು ರಾಷ್ಟ್ರದ ಮಾನವ ಅಭಿವೃದ್ಧಿ ಆ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಎಲ್ಲ ದೇಶಗಳು ಕೂಡ ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು, ಅನೇಕ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಬಯಸ್ತಾರೆ. ಇಲ್ಲಿ ಆರ್ಥಿಕ ಅಭಿವೃದ್ಧಿ, ಮೂರು ಅಂಶಗಳ ಬಗ್ಗೆ ತಿಳಿಸುತ್ತದೆ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಮೂರು ಅಂಶಗಳ ಬಗ್ಗೆ ಮಾಹಿತಿ. ಆರ್ಥಿಕ ಅಭಿವೃದ್ಧಿ ಎನ್ನುವುದು ಒಂದು ಪ್ರಕ್ರಿಯೆ. ಆರ್ಥಿಕ ಅಭಿವೃದ್ಧಿ ಅನ್ನೋದು ಅದು ಸದಾಕಾಲ ನಡೆಯುತ್ತೆ, ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಇದರ ಜೊತೆ ಆರ್ಥಿಕ ಅಭಿವೃದ್ಧಿ ಎನ್ನುವುದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ಆರ್ಥಿಕ ಅಭಿವೃದ್ಧಿ ಎನ್ನುವುದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ಇದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಎನ್ನುವುದು ದೀರ್ಘಾವಧಿ ಹೆಚ್ಚಳ. ದೀರ್ಘ ಅವಧಿಯ ಹೆಚ್ಚಳ. ಈ ರೀತಿ ಆರ್ಥಿಕ ಅಭಿವೃದ್ಧಿ ಈ ಮೂರು ಅಂಶಗಳ ಬಗ್ಗೆ ಒತ್ತಿ ಹೇಳುತ್ತದೆ. ಇಲ್ಲಿ ಒಂದನೇದಾಗಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಕ್ರಿಯೆ. ಬೇಡಿಕೆ ಮತ್ತು ಪೂರೈಕೆಗಳಲ್ಲಾಗುವಂತಹ ಬದಲಾವಣೆ, ಉತ್ಪಾದನಾಂಗಗಳು ಹೆಚ್ಚಾದಂತೆ, ಅಂದರೆ ಒಂದು ವಸ್ತು ಉತ್ಪಾದನೆಯಾಗಬೇಕಾದ್ರೆ ಉತ್ಪಾದನಾಂಗ ಅವಶ್ಯಕವಾಗಿ ಬೇಕು. ಆ ಉತ್ಪಾದನಾಂಗಗಳು ಹೊಸ ಹೊಸ ವಸ್ತುಗಳ ಆವಿಷ್ಕಾರವನ್ನು ಮಾಡ್ತವೆ. ಆವಿಷ್ಕಾರಗಳಂತೆ ಪೂರೈಕೆ ಮತ್ತು ಬೇಡಿಕೆಗಳಲ್ಲಿ ಬದಲಾವಣೆಯಾಗುತ್ತದೆ. ಬೇಡಿಕೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗುತ್ತದೆ. ಪೂರೈಕೆ ಮತ್ತು ಬೇಡಿಕೆ ಹೆಚ್ಚಾದಂತೆ ಒಂದು ದೇಶದ ಆದಾಯ ತಾನಾಗಿ ಹೆಚ್ಚಾಗುತ್ತದೆ. ಈ ರೀತಿ ಆರ್ಥಿಕ ಅಭಿವೃದ್ಧಿ ಎನ್ನುವುದು ಹೊಸ ಹೊಸ ವಸ್ತುಗಳ ಆವಿಷ್ಕಾರದ, ಇಲ್ಲಿ ಉತ್ಪಾದನಾಂಗಗಳೇನು ಮಾಡ್ತವೆ, ಜನರ ಬೇಡಿಕೆಗೆ ತಕ್ಕಂತೆ ಹೊಸದಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮುಂದಾಗ್ತವೆ. ಹೊಸ ವಸ್ತುಗಳನ್ನ ಜನರು ಕೊಳ್ಳಿಕ್ಕೆ ಮುಗಿಬೀಳ್ತಾರೆ. ಆ ಆರ್ಥಿಕ ಪ್ರಗತಿ ಆಗುತ್ತದೆ. ಹಾಗಾಗಿ ಆರ್ಥಿಕ ಪ್ರಗತಿ ಎನ್ನುವುದು ನಿರಂತರವಾಗಿರ್ತಕ್ಕ ಒಂದು ಪ್ರಕ್ರಿಯೆ. ಅಷ್ಟೇ ಅಲ್ಲ, ಆರ್ಥಿಕ ಪ್ರಗತಿ, ಆರ್ಥಿಕ ಅಭಿವೃದ್ಧಿ, ಒಂದು ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದೆ ಅಂತಂದ್ರೆ ಅದರ ರಾಷ್ಟ್ರೀಯ ವರಮಾನ, ನೈಜ ರಾಷ್ಟ್ರೀಯ ವರಮಾನ ಯಾವಾಗಲೂ ಹೆಚ್ಚಾಗಿರಲೇಬೇಕು. ವರಮಾನ ಹೆಚ್ಚಾದಂತೆ ಜನಸಂಖ್ಯೆ ಹೆಚ್ಚಾದರೆ ನೈಜ ರಾಷ್ಟ್ರೀಯ ವರಮಾನ ಹೆಚ್ಚಾದಂತಲ್ಲ. ವರಮಾನ ಹೆಚ್ಚಾಗಿ ಜನಸಂಖ್ಯೆ ಸ್ಥಿರವಾಗಿದ್ದರೆ ಆ ದೇಶದ ರಾಷ್ಟ್ರೀಯ ವರಮಾನ, ನೈಜ ರಾಷ್ಟ್ರೀಯಲ್ಲಿ ನಾವು ನೈಜ ಎನ್ನುವಂಥ ಪದಕ್ಕೆ ಹೆಚ್ಚು ಒತ್ತು ನೀಡಿದೆ. ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನ ಹೆಚ್ಚಾಗಿದೆ ಅಂದ್ರೆ ಜನಸಂಖ್ಯೆನೂ ಹೆಚ್ಚಾಗಿದೆ, ರಾಷ್ಟ್ರದ ಆದಾಯನೂ ಹೆಚ್ಚಾಗಿದೆ. ಅದು ರಾಷ್ಟ್ರದ ಆದಾಯ ಅಥವಾ ರಾಷ್ಟ್ರದ ಆರ್ಥಿಕ ಪ್ರಗತಿ ಹೆಚ್ಚಾಗಿದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ಹೆಚ್ಚಾಗಿದೆ ಅನ್ನೋದನ್ನು ಹೇಳಬಹುದು ಅಂದರೆ ರಾಷ್ಟ್ರದ ಆದಾಯ ಹೆಚ್ಚಾದಂತೆ ಜನಸಂಖ್ಯೆ ಸ್ಥಿರವಾಗಿದ್ದರೆ ಆಗ ಆ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆರ್ಥಿಕ ಪ್ರಗತಿ ಅಥವಾ ಆರ್ಥಿಕ ಅಭಿವೃದ್ಧಿ ನೈಜ
ರಾಷ್ಟ್ರೀಯ ವರಮಾನದ ಹೆಚ್ಚಳವನ್ನ ಸೂಚಿಸುತ್ತದೆ. ಇವತ್ತು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳ ರಾಷ್ಟ್ರೀಯ ವರಮಾನ, ನೈಜ ರಾಷ್ಟ್ರೀಯ ವರಮಾನ ಹೆಚ್ಚಾಗಿರುತ್ತೆ. ಹೆಚ್ಚಾಗಿರುವುದರ ಜೊತೆಗೆ ದೀರ್ಘ ಸುಮಾರು 10-15 ವರ್ಷಗಳಿಂದಲೂ ಕೂಡ ಅದರ ರಾಷ್ಟ್ರೀಯ ವರಮಾನ ಏನಾಗಿದೆ, ಹೆಚ್ಚಳ ಆಗ್ತಾನೆ ಇದೆ. ಇದು ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದು ಅಥವಾ ರಾಷ್ಟ್ರೀಯ ವರಮಾನದ ಹೆಚ್ಚಳ ಕೇವಲ 1-2 ವರ್ಷಗಳಿಗೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದಲ್ಲ. ಅದರ ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ವರಮಾನ, ನೈಜ ರಾಷ್ಟ್ರೀಯ ವರಮಾನ ದೀರ್ಘ ಅವಧಿಯವರೆಗೆ ಹೆಚ್ಚಾಗಿದ್ದರೆ ಆಗ ಆ ದೇಶದ ಆ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ನಾವು ಕೇವಲ ಆರ್ಥಿಕ ಪ್ರಗತಿಯ ಬಗ್ಗೆ ಮಾತನಾಡುವುದರ ಜೊತೆಗೆ ಆರ್ಥಿಕ ಪ್ರಗತಿಯನ್ನ ತಿಳಿಯುವುದರ ಜೊತೆಗೆ ನಿರಂತರ ಅಭಿವೃದ್ಧಿಯ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ. ಪ್ರಸ್ತುತ ದಿನಮಾನಗಳು ಏನು ನಿರಂತರ ಅಭಿವೃದ್ಧಿ ಅಂದ್ರೆ, ಪ್ರಸ್ತುತ ದಿನಮಾನಗಳಲ್ಲಿ ಪರಿಸರದಲ್ಲಿ ದೊರಕತಕ್ಕಂಥ ಅಂಶಗಳನ್ನು ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸಬೇಕು. ಮುಂದಿನ ಪೀಳಿಗೆಗೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಸಿಗುವಂತಾಗಬೇಕು. ಪರಿಸರದ ವಿನಾಶವನ್ನು ತಡೆಯಬೇಕು. ಈ ಅಂಶಗಳನ್ನು ಮಾಡಿದಾಗ, ಈ ಅಂಶಗಳ ನಿಯಂತ್ರಣವನ್ನು ಕೈಗೊಂಡಾಗ ನಿರಂತರ ಅಭಿವೃದ್ಧಿ ಆಗ್ತದೆ. ಇವತ್ತು ಪರಿಸರದ ವಿನಾಶ, ನೈಸರ್ಗಿಕ ಸಂಪನ್ಮೂಲ ಮಿತ ಬಳಕೆ ಇವುಗಳನ್ನು ಮಾಡಿದ್ರೆ ಅದರಲ್ಲಿ ನಾವು ಇವುಗಳನ್ನು ಮುಂದಿನ ಪೀಳಿಗೆಗೂ ಕೂಡ ಏನು ಮಾಡಬಹುದು, ವರ್ಗಾಯಿಸಬಹುದು. ಇದು ನಿರಂತರ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಕೇವಲ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ. ಆದರೆ ನಿರಂತರ ಅಭಿವೃದ್ಧಿ ಒಂದು ದೇಶದ ಪ್ರಾಕೃತಿಕ ಸಂಪನ್ಮೂಲಗಳು ಮುಂದಿನ ಪೀಳಿಗೆಯವರಿಗೂ ಕೂಡ ಸಿಗುವಂತಾಗಬೇಕು. ಪರಿಸರದ ವಿನಾಶವನ್ನು ನಿಯಂತ್ರಿಸಬೇಕು. ಆ ಒಂದು ಪರಿಸರ ಮುಂದಿನ ಪೀಳಿಗೆಯೂ ಕೂಡ ಅದೇ ರೀತಿಯಾಗಿ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ನಾವು ಆರ್ಥಿಕ ಪ್ರಗತಿಯ ಜೊತೆಗೆ ನಿರಂತರ ಅಭಿವೃದ್ಧಿಯಂತನೂ ಕೂಡ ಸಾಕಷ್ಟು ಗಮನ ಹರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಆರ್ಥಿಕ ಅಭಿವೃದ್ಧಿ ಒಂದು ದೇಶದ ನೈಜ ವರಮಾನದ ದೀರ್ಘಾವಧಿ ಹೆಚ್ಚಳವನ್ನು ನಾವು ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಆರ್ಥಿಕ ಅಭಿವೃದ್ಧಿ 3 ಅಂಶಗಳ ಬಗ್ಗೆ ಒತ್ತಿ ಹೇಳುತ್ತದೆ. ಆರ್ಥಿಕ ಅಭಿವೃದ್ಧಿ ಯಾವಾಗಲೂ ಒಂದು ಪ್ರಕ್ರಿಯೆ, ಅದು ನಿರಂತರವಾಗಿ ನಡೀತಿರ್ತಕ್ಕಂಥ ಪ್ರಕ್ರಿಯೆ. ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಒಂದು ಪ್ರಕ್ರಿಯೆ. ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ, ಆ ರಾಷ್ಟ್ರೀಯ ವರಮಾನ ದೀರ್ಘ ಅವಧಿಯವರೆಗೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ 3 ಅಂಶಗಳು ನಾವು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ ನೋಡುವುದರ ಜೊತೆಗೆ ಇವತ್ತು ಅಭಿವೃದ್ಧಿ ಹೊಂದಿದ ದೇಶಗಳು ನಿರಂತರ ಅಭಿವೃದ್ಧಿಯ ಕಡೆಗೂ ಸಾಕಷ್ಟು ಒತ್ತನ್ನು ನೀಡಬೇಕಾಗಿದೆ. ಹಾಗಾದ್ರೆ ಇವು ಮುಂದುವರೆದಿರ್ತಕ್ಕಂಥ ದೇಶಗಳು ಹೊಂದಿರತಕ್ಕಂಥ ಲಕ್ಷಣ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಯಾವಾಗಲೂ ಕೂಡ ಒಂದು ಆರ್ಥಿಕವಾಗಿರ್ತಕ್ಕಂತಹ ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ ದೀರ್ಘಾವಧಿ ತನಕ ಕೂಡ ಹೆಚ್ಚಳವಾಗಿರುವುದರ ಜೊತೆಗೆ ನಿರಂತರ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಗಮನವನ್ನು ಕೊಡುತ್ತೆ. ಹಾಗಾದ್ರೆ ಅನಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರದ ಲಕ್ಷಣಗಳೇನು? ಇಲ್ಲಿ ಕೇಳಬಹುದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಕ್ಷಣ ಮತ್ತು ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಕ್ಷಣವನ್ನು ಪಟ್ಟಿ ಮಾಡಿ. ಬಹಳ ಸುಲಭವಾಗಿ ನಾವು ಅಭಿವೃದ್ಧಿ ಮತ್ತು ಅನಭಿವೃದ್ಧಿ ಹೊಂದಿದ ದೇಶದ ಲಕ್ಷಣಗಳನ್ನು ಪಟ್ಟಿ ಮಾಡಬಹುದು. ಒಂದು ಅಭಿವೃದ್ಧಿ, ಇನ್ನೊಂದು ಅನಭಿವೃದ್ಧಿ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಿರುತ್ತದೆ. ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರುತ್ತದೆ.
ಇನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ತಲಾದಾಯ ಹೆಚ್ಚಿರುತ್ತದೆ. ತಲಾದಾಯ ಅನಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ತಲಾದಾಯ ಕಡಿಮೆ ಇರುತ್ತದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ನಿರುದ್ಯೋಗ ಕಡಿಮೆ. ಅನಭಿವೃದ್ಧಿ ದೇಶಗಳಲ್ಲಿ ನಿರುದ್ಯೋಗ ಹೆಚ್ಚಾಗಿರುತ್ತದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಡತನ ಮತ್ತು ಅನಕ್ಷರತೆ ಕಡಿಮೆ. ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಡತನ ಮತ್ತು ಅನಕ್ಷರತೆಯ ಪ್ರಮಾಣದಲ್ಲಿ ಹೆಚ್ಚಳ. ಈ ರೀತಿ ಅನೇಕ ಲಕ್ಷಣಗಳನ್ನ ನಾವು ಅಭಿವೃದ್ಧಿ ಮತ್ತು ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಪಟ್ಟಿ ಮಾಡಬಹುದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗಿರುತ್ತದೆ, ತಲಾದಾಯ ಹೆಚ್ಚಳವಾಗಿರುತ್ತದೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಸದುಪಯೋಗಪಡಿಸಿಕೊಳ್ತಾರೆ, ಬಡತನ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ಸಾಕ್ಷರತೆ ಹೆಚ್ಚಾಗಿರುತ್ತದೆ, ಅನಕ್ಷರತೆ ಕಡಿಮೆ ಇರುತ್ತದೆ, ನಿರುದ್ಯೋಗ ಪ್ರಮಾಣ ಕಡಿಮೆ ಇರುತ್ತದೆ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರ್ತಾರೆ, ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿನ ಹೊಂದಿರ್ತಾರೆ. ಇದಕ್ಕೆ ವಿರುದ್ಧವಾಗಿ ಅನಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಯಾವಾಗಲೂ ಕೂಡ ರಾಷ್ಟ್ರೀಯ ಆದಾಯ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ತಲಾದಾಯ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ನಿರುದ್ಯೋಗ ಹೆಚ್ಚಾಗಿರುತ್ತದೆ, ಬಡತನ ಹೆಚ್ಚಾಗಿರುತ್ತದೆ, ಜನರ ಜೀವನ ಮಟ್ಟ ಸಂಪೂರ್ಣವಾಗಿ ಕುಸಿತವಾಗಿರುತ್ತದೆ, ವಸತಿ ಸೌಲಭ್ಯಗಳ ವ್ಯವಸ್ಥೆ ಸರಿಯಾಗಿ ದೊರಕಿರುವುದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ಅನಭಿವೃದ್ಧಿ ಅಥವಾ ಹಿಂದುಳಿದ ದೇಶದ ಲಕ್ಷಣಗಳನ್ನಾಗಿ ಪಟ್ಟಿ ಮಾಡಬಹುದು. ಇದನ್ನು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂತಹ ವಿಷಯಗಳಾಗಿವೆ. ಆದರೆ ಇಲ್ಲಿ ನಾವು ಒಂದು ದೇಶದ ಅಭಿವೃದ್ಧಿಯ ಸೂಚಿಯನ್ನು ಯಾವ ರೀತಿಯಾಗಿ, ಯಾವ ಮಾನಗಳ ಮೂಲಕ, ಯಾವ ಮಾಪನಗಳ ಮೂಲಕ ತಿಳಿಯಬಹುದಾಗಿದೆ. ಈಗ ಅಭಿವೃದ್ಧಿ ಎನ್ನುವಂತಹದ್ದ ವಿಷಯದ ಬಗ್ಗೆ, ಅದರಲ್ಲಿ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ವಿ, ಒಂದು ದೇಶದ ನೈಜ ವರಮಾನ ದೀರ್ಘಾವಧಿಯ ತನಕ ಹೆಚ್ಚಳವಾಗಿರುವಂತಹ ಪ್ರಕ್ರಿಯೆಯನ್ನ ಆರ್ಥಿಕ ಅಭಿವೃದ್ಧಿ. ಹಾಗಾಗಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮಾಪನ ಅಳೆಯುವಂತಹ ವಿಧಾನ ಯಾವ ರೀತಿಯಾಗಿರಬಹುದು, ಒಂದು ದೇಶ ಅಭಿವೃದ್ಧಿಯಾಗಿದೆಯೋ ಆರ್ಥಿಕವಾಗಿ ಅಥವಾ ಇಲ್ಲವೋ ಎಂಬ ಅಂಶವನ್ನ ತಿಳಿಯಬೇಕಾದರೆ ಯಾವ ಮಾಪನಗಳ ಮೂಲಕ, ಯಾವ ಮಾನದಂಡಗಳ ಮೂಲಕ ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನು ಅಳೆಯಬಹುದು. ಇಲ್ಲಿ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಎರಡು ಮಾನದಂಡಗಳನ್ನು ತಿಳಿಸ್ತಾರೆ. ಒಂದು ದೇಶದ ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದಿಂದ ತಿಳಿಯಬಹುದು ಎಂಬ ಅಂಶವನ್ನು ತಿಳಿಸ್ತಾರೆ. ರಾಷ್ಟ್ರೀಯ ವರಮಾನ ಎಂದರೆ ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ರಾಷ್ಟ್ರೀಯ ವರಮಾನ ಹೆಚ್ಚಾದಂತೆ ಜನಸಂಖ್ಯೆ ಹೆಚ್ಚಾದರೆ ಆ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಇಲ್ಲ. ಹಾಗಾಗಿ ರಾಷ್ಟ್ರೀಯ ವರಮಾನ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ತಿಳಿಸುವಲ್ಲಿ
ನೈಜವಾದಂತಹ ಮಾನದಂಡವಲ್ಲ. ಹಾಗಾದ್ರೆ ಮತ್ತೆ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಇಲ್ಲ, ತಲಾವರಮಾನ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ತಿಳಿಸಿಕೊಡುತ್ತದೆ. ಹೇಗೆ? ಒಂದು ದೇಶದ ಒಟ್ಟಾರೆ ಆದಾಯವನ್ನು ಆ ದೇಶದ ಜನರಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನು ತಲಾವರಮಾನ ಅಂತ ಕರಿತೇವೆ. ಇಲ್ಲಿ ತಲಾವರಮಾನ ಜನರ ನಡುವೆ ಆದಾಯ ಹೇಗೆ ಹಂಚಿಕೆಯಾಗಿದೆ ಎಂಬುದನ್ನು ತಿಳಿಸಿಕೊಡುವುದಿಲ್ಲ. ಜೊತೆಗೆ ಜನರು ಯಾವ ರೀತಿಯಂತ ಸಾಮಾಜಿಕ ಅಂಶಗಳನ್ನ, ಶಿಕ್ಷಣವನ್ನ, ವಸತಿ ಸೌಲಭ್ಯಗಳನ್ನ ಹೊಂದಿದ್ದಾರೆ ಎಂಬ ಅಂಶವನ್ನೂ ಕೂಡ ತಿಳಿಸಿಕೊಡುವುದಿಲ್ಲ. ಹಾಗಾಗಿ ತಲಾವರಮಾನವೂ ಕೂಡ ಆರ್ಥಿಕ ಅಭಿವೃದ್ಧಿಯನ್ನು ತಿಳಿಸಿಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬ ಅಭಿಪ್ರಾಯವನ್ನ ಅರ್ಥಶಾಸ್ತ್ರಜ್ಞರು ತಿಳಿಸ್ತಾರೆ. ನೋಡಿ, ಆರ್ಥಿಕ ಅಭಿವೃದ್ಧಿಯನ್ನ ಅಳೆಯುವಲ್ಲಿ ಅರ್ಥಶಾಸ್ತ್ರಜ್ಞರು ಎರಡು ಮಾನದಂಡಗಳನ್ನ ಉಪಯೋಗ ಮಾಡ್ತಾರೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ತಿಳಿಯಲು ರಾಷ್ಟ್ರೀಯ ವರಮಾನ ಮತ್ತು ತಲಾವರಮಾನ ಈ ಎರಡು ಮಾನದಂಡಗಳನ್ನ ಉಪಯೋಗ ಮಾಡ್ತಾರೆ. ಮೊದಲನೇದಾಗಿ ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನ ಅಂದರೆ ಒಂದು ದೇಶದ ಒಂದು ವರ್ಷದ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯವನ್ನೇ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ ಅಥವಾ ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತೇವೆ. ಆದರೆ ಇಲ್ಲಿ ಒಂದು ದೇಶದ ಆದಾಯ ಹೆಚ್ಚಾದಂತೆ ಜನಸಂಖ್ಯೆಯೂ ಹೆಚ್ಚಾದರೆ ಆ ದೇಶ ಆರ್ಥಿಕ ಪ್ರಗತಿಯನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನವೂ ಕೂಡ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಅಳೆಯುವಲ್ಲಿ ಸರಿಯಾದಂತಹ ಮಾನದಂಡ ಅಲ್ಲ. ಹಾಗಾದರೆ ತಲಾವರಮಾನ ಸರಿಯಾದಂತಹ ಮಾನದಂಡ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ತಲಾವರಮಾನ ಅಂದ್ರೇನು? ಒಂದು ದೇಶದ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನೇ ನಾವು ತಲಾವರಮಾನ ಎಂದು ಕರೆಯುತ್ತೇವೆ. ಆ ತಲಾವರಮಾನ ಜನರ ನಡುವೆ ಆದಾಯ ಹೇಗೆ ಹಂಚಿಕೆಯಾಗಿದೆ ಎಂಬುದನ್ನು ತಿಳಿಸುವುದಿಲ್ಲ. ಆ ದೇಶದ ಆದಾಯವನ್ನು ಜನರಿಂದ ಭಾಗಿಸಿದಾಗ ಬರುವಂತಹ ಮೊತ್ತಷ್ಟೇ ತಿಳಿಸುತ್ತದೆ ವಿನಃ ಜನರ ನಡುವೆ ಆದಾಯ ಹೇಗೆ ಹಂಚಿಕೆಯಾಗಿದೆ ಎಂಬ ಮಾಹಿತಿಯನ್ನ ತಿಳಿಸುವುದಿಲ್ಲ. ಇದರ ಜೊತೆಗೆ ಜನರು ಯಾವ ರೀತಿಯಂತಹ ಸಾಮಾಜಿಕ ಸೌಲಭ್ಯಗಳನ್ನ, ಆರ್ಥಿಕ ಸೌಲಭ್ಯಗಳನ್ನ ಹೊಂದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ತಿಳಿಸುವುದಿಲ್ಲ. ಹಾಗಾಗಿ ಈ ಎರಡೂ ಅಂಶಗಳು, ರಾಷ್ಟ್ರೀಯ ವರಮಾನ ಮತ್ತು ತಲಾವರಮಾನ, ಈ ಎರಡೂ ಮಾನದಂಡಗಳು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ತಿಳಿಸುವಲ್ಲಿ ವಿಫಲವಾಗಿವೆ. ಹಾಗಾದರೆ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ, ಆರ್ಥಿಕ ಅಭಿವೃದ್ಧಿಯನ್ನ ತಿಳಿಯುವುದಾದರೆ ಹೇಗೆ? ಆಗ ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರಜ್ಞರು ಮಾಡ್ತಾರೆ ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚಿಯನ್ನ ಮುಂದಿಡ್ತಾರೆ. ಮಾನವ ಅಭಿವೃದ್ಧಿ ಸೂಚಿ. ಮಾನವ ಅಭಿವೃದ್ಧಿ ಸೂಚಿಯ ಮೂಲಕ, ಮಾನವ ಅಭಿವೃದ್ಧಿ ಮಾನದಂಡಗಳ ಮೂಲಕ ನಾವೇನ್ ಮಾಡಬಹುದು? ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ಕಾಣಬಹುದು. ಒಂದು ದೇಶದಲ್ಲಿ ಮಾನವರು ಉತ್ತಮವಾದ ಜೀವನವನ್ನು ನಡೆಸಬೇಕಾದ್ರೆ ಯಾವೆಲ್ಲ ಅಂಶಗಳಿರಬೇಕು? ವಸತಿ, ಶಿಕ್ಷಣ, ಉತ್ತಮ ಆರೋಗ್ಯ, ಪೌಷ್ಟಿಕ ಆಹಾರ, ಶುದ್ಧವಾದ ಗಾಳಿ, ಈ ಎಲ್ಲಾ ಅಂಶಗಳು ಒಂದು ದೇಶದ ಜನರು ಉತ್ತಮವಾದಂತಹ ಜೀವನ ಮಟ್ಟವನ್ನು ನಡೆಸಬೇಕಾದ್ರೆ ಬೇಕಾಗುವಂತಹ ಅವಶ್ಯಕ ಅಂಶಗಳಾಗಿವೆ. ಆದ್ರೆ ಇಲ್ಲಿ
ಒಂದು ದೇಶದ ಮಾನವ ಅಭಿವೃದ್ಧಿಯನ್ನ ಅಥವಾ ಮಾನವ ಅಭಿವೃದ್ಧಿ ಸೂಚಿಯನ್ನ ಯಾವ ರೀತಿ ಅಳೆಯಬೇಕು ಅನ್ನುವಂತಹ ಪ್ರಶ್ನೆಯನ್ನ ಬಂದಾಗ ಆಗ ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ಸೂಚನೆಗಳಲ್ಲಿ 3 ಅಂಶಗಳನ್ನ ಜಾರಿಗೆ ತರುತ್ತದೆ. ಮಾನವ ಅಭಿವೃದ್ಧಿ ಸೂಚಿಯನ್ನ ಅಳೆಯುವಂತಹ ಮಾನಕ. ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ಸೂಚಿಯನ್ನ ಅಳೆಯುವಲ್ಲಿ 3 ಅಂಶಗಳನ್ನ ಜಾರಿಗೆ ತರುತ್ತದೆ. ಒಂದು, ನಿರೀಕ್ಷಿತ ಜೀವಿತಾವಧಿ. 2, ತಲಾವರಮಾನ. ನಿರೀಕ್ಷಿತ ಜೀವಿತ ಅವಧಿ. 2, ಶಿಕ್ಷಣ. 3, ತಲಾವರಮಾನ ಅಂದ್ರೆ ಕೊಳ್ಳುವ ಶಕ್ತಿ. ಈ 3 ಅಂಶಗಳನ್ನು ಕೂಡ ಏನನ್ನಿಸುತ್ತೆ, ಒಂದು ದೇಶದ ಮಾನವ ಅಭಿವೃದ್ಧಿ ಸೂಚಿಯನ್ನ ಅಳೆಯುವಂತಹ ಮಾನಕಗಳು. ನಿರೀಕ್ಷಿತ ಜೀವಿತ ಅವಧಿ. ಏನ್ ನಿರೀಕ್ಷಿತ ಜೀವಿತ ಅವಧಿ ಅಂದ್ರೆ ಮನುಷ್ಯನ ಆಯಸ್ಸು. ನಿರೀಕ್ಷಿತ ಜೀವಿತ ಅವಧಿಯನ್ನ ಹೆಚ್ಚಿಸುವಂತ ಅಂಶಗಳು ಯಾವುವು ಅಂತಂದ್ರೆ ಇವೆ: ವಸತಿ, ಶಿಕ್ಷಣ, ಉತ್ತಮ ಆರೋಗ್ಯ, ಪೌಷ್ಟಿಕ ಆಹಾರ, ಶುದ್ಧವಾದ ಗಾಳಿ. ಈ ಎಲ್ಲ ಅಂಶಗಳು ಇದ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯ ಒಂದು ನಿರೀಕ್ಷಿತವಾದಂತಹ ಇಂತಿಷ್ಟು ಅವಧಿಯ ತನಕ ಯೋಗ್ಯವಾದಂತಹ ಜೀವನವನ್ನ ಮತ್ತು ಒಂದು ಯೋಗ್ಯವಾದ ಬದುಕನ್ನು ನಡೆಸಲು ಅನುಕೂಲವಾಗುತ್ತದೆ. ಇದನ್ನು ನಾವು ನಿರೀಕ್ಷಿತ ಜೀವಿತ ಅವಧಿ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ದೇಶದಲ್ಲಿ ಮಾನವ ಒಂದು ಇಂತಿಷ್ಟು ಅವಧಿಯ ತನಕ ಬದುಕುವಂತಹ ಸಾಮರ್ಥ್ಯವನ್ನು ನಾವು ಬದುಕುವಂತಹ ಅವಧಿಯನ್ನ ನಿರೀಕ್ಷಿತ ಜೀವಿತ ಅವಧಿ. ಭಾರತದಲ್ಲಿ ಮಾನವರ ಸರಿಸುಮಾರು ಆಯುಷ್ಯ ಪ್ರಸ್ತುತ ದಿನಮಾನಗಳಲ್ಲಿ 65 ವರ್ಷಗಳಾಗಿದೆ. ಇವತ್ತು ಮನುಷ್ಯ ತನ್ನ ಆಯಸ್ಸನ್ನ ಹೆಚ್ಚಿಸಿಕೊಳ್ಬೇಕಾದ್ರೆ ಬೇಕಾಗುವಂತ ಅಂಶಗಳು ಅಂತಂದ್ರೆ ಉತ್ತಮವಾದ ಆರೋಗ್ಯ ಬೇಕು, ಪೌಷ್ಟಿಕ ಆಹಾರ ಬೇಕು, ಶುದ್ಧವಾದ ಗಾಳಿ ಬೇಕು, ಶಿಕ್ಷಣ ಬೇಕು, ವಸತಿ ಬೇಕು, ವಸತಿ ಸೌಲಭ್ಯಗಳು ಬೇಕು. ಈ ಎಲ್ಲಾ ಸೌಲಭ್ಯಗಳಿದ್ದಂತಹ ಒಬ್ಬ ವ್ಯಕ್ತಿ ತನ್ನ ಆಯಸ್ಸನ್ನ ಹೆಚ್ಚಿಸಿಕೊಳ್ಳುವಂತಹ ಅವಕಾಶ ಒದಗಿ ಬರುತ್ತದೆ. ಇಲ್ಲಿ ನಿರೀಕ್ಷಿತ ಜೀವಿತ ಅವಧಿ ಉತ್ತಮವಾಗಿದ್ರೆ ಆ ದೇಶದ ಆರ್ಥಿಕ ಪ್ರಗತಿ ಉತ್ತಮವಾಗಿದೆ ಎಂಬುದನ್ನ ನೋಡಬಹುದು. ಇನ್ನು ಶಿಕ್ಷಣ, ಒಂದು ದೇಶದ ವ್ಯಕ್ತಿಗಳು ಪ್ರಜೆಗಳು ಪಡೆಯುವಂತ ಶಿಕ್ಷಣ. 5 ವರ್ಷದ ಮಗು ಮುಂದಿನ 25 ವರ್ಷಗಳಲ್ಲಿ ಯಾವ ರೀತಿಯಂತ ಶಿಕ್ಷಣವನ್ನು ಪಡೆಯಬಹುದು, 25 ವರ್ಷದ ಒಬ್ಬ ವ್ಯಕ್ತಿ ಇಲ್ಲಿಯ ತನಕ ಯಾವ ರೀತಿಯ ಶಿಕ್ಷಣವನ್ನು ಪಡೆದಿದ್ದಾನೆ. ಈ 2 ಅಂಶಗಳ ಮೂಲಕ ಶಿಕ್ಷಣದ ಒಂದು ಸಮತೋಲನವನ್ನು ನೋಡ್ತಕ್ಕಂಥದ್ದು. ಇನ್ನು ತಲಾವರಮಾನದ ಮೂಲಕ ಒಬ್ಬ ವ್ಯಕ್ತಿಯ ಕೊಳ್ಳುವ ಶಕ್ತಿ ಯಾವ ರೀತಿಯಾಗಿದೆ. ಈ 3 ಅಂಶಗಳು ಒಂದು ದೇಶದ ಮಾನವ ಅಭಿವೃದ್ಧಿ ಸೂಚಿಯನ್ನ ಅಳೆಯುವಂತಹ ಮಾನಕಗಳಾಗಿವೆ. ಈ 3 ಅಂಶಗಳನ್ನು ಯಾರು ಪರಿಚಯ ಮಾಡಿದ್ದಾರೆ ಅಂದ್ರೆ ವಿಶ್ವಸಂಸ್ಥೆ. ಈ 3 ಅಂಶಗಳ ಆಧಾರದ ಮೇಲೆ ಒಂದು ದೇಶದ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯಬಹುದು. ಈ 3 ಅಂಶಗಳು ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆಯೋ ಆ ದೇಶ ಆರ್ಥಿಕವಾಗಿ ಪ್ರಗತಿಯನ್ನು ಕಂಡಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಎಂಬುದನ್ನ ಬಹಳ ಸುಲಭವಾಗಿ ನಾವು ತಿಳಿಯಬಹುದು ಎಂಬ ಅಂಶವನ್ನ ವಿಶ್ವಸಂಸ್ಥೆ ತಿಳಿಸಿಕೊಡುತ್ತದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಮಾನ ನಮಗೆ ನೈಜವಾದಂತಹ ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನ ತಿಳಿಸಿಕೊಳ್ಳಲು ವಿಫಲವಾಯಿತು, ತಲಾವರಮಾನ ವಿಫಲವಾಗುತ್ತದೆ. ಅದರಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಮಾನಕಗಳ ಮೂಲಕ ಅವರ ಆರೋಗ್ಯ,
ಶಿಕ್ಷಣ ಮತ್ತು ಅವರ ತಲಾವರಮಾನದ ಕೊಳ್ಳುವ ಶಕ್ತಿಯ ಮೂಲಕ ಒಂದು ದೇಶದ ರಾಷ್ಟ್ರೀಯ ಆರ್ಥಿಕ ಪ್ರಗತಿಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸುಲಭವಾಗಿ ತಿಳಿಲಿಕ್ಕೆ ಅನುಕೂಲವಾಗುತ್ತದೆ. ಇವು ನೈಜವಾದಂತಹ ಆರ್ಥಿಕ ಪ್ರಗತಿಯನ್ನು ನಮಗೆ ತಿಳಿಸಿಕೊಡುತ್ತವೆ. ಇದರ ಜೊತೆಗೆ ಇವತ್ತು ನಾವು ಲಿಂಗ ಸಂಬಂಧಿ ಅಭಿವೃದ್ಧಿಯನ್ನು ಕೂಡ ನೋಡ್ತಾ ಇದ್ದೇವೆ. ಲಿಂಗ ಸಂಬಂಧಿ ಅಭಿವೃದ್ಧಿ ಲಿಂಗ ಸಂಬಂಧಿ ಅಭಿವೃದ್ಧಿ ಭಾರತದಲ್ಲಿ ನಾವು ಸಾಕಷ್ಟು ಲಿಂಗ ಸಂಬಂಧಿ ಅಭಿವೃದ್ಧಿಯಲ್ಲಿ ವ್ಯತ್ಯಾಸವನ್ನು ಮಾಡ್ತಾ ಇದ್ದೇವೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಇದೆ. ಇನ್ನ ಸಾಕ್ಷರತೆಯಲ್ಲಿ ವ್ಯತ್ಯಾಸ ಇದೆ. ವೇತನದಲ್ಲಿ ವ್ಯತ್ಯಾಸ ಇದೆ. ಪುರುಷರಂತೆ ಇವತ್ತು ಮಹಿಳೆಯು ಕೂಡ ಹಲವಾರು ಅಭಿವೃದ್ಧಿ ಕ್ಷೇತ್ರದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ನೋಡ್ತೇವೆ. ಇವತ್ತು ಕೇವಲ ಭಾರತ ಪುರುಷ ಸಮಾಜ ಮಾತ್ರವಲ್ಲದೆ ಮಹಿಳೆಯ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಮಿಲಿಟರಿಯಲ್ಲಿ, ಬ್ಯಾಂಕಿಂಗ್ ವಲಯದಲ್ಲಿ, ಸಾರಿಗೆಯಲ್ಲಿ, ಸೇವಾ ವಲಯದಲ್ಲಿ, ಕೈಗಾರಿಕೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನ ಇವತ್ತು ನೋಡ್ತೇವೆ. ಇಷ್ಟೆಲ್ಲ ಅಭಿವೃದ್ಧಿ ಕ್ಷೇತ್ರದಲ್ಲಿ ಮಹಿಳೆ ಮುಂಚೂಣಿಯಲ್ಲಿದ್ದರೂ ಕೂಡ ಇವತ್ತು ನಾವು ಲಿಂಗ ಸಂಬಂಧಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದೇವೆ. ಅದರಲ್ಲಿ ನೋಡಿದಾಗ ಲಿಂಗಾನುಪಾತ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ನಾವು ಲಿಂಗಾನುಪಾತ ಅಂತ ಕರಿತೀವಿ. ಇವತ್ತು 1000 ಪುರುಷರಿಗೆ 929 ಮಹಿಳೆಯರು ಇರ್ತಕ್ಕಂಥ ನೋಡ್ತೇವೆ. ಇನ್ನೂ 1 ರಿಂದ 6 ವರ್ಷದ ಮಕ್ಕಳ ಲಿಂಗಾನುಪಾತವನ್ನು ತೆಗೆದುಕೊಂಡ್ರೆ ಇನ್ನೂ ಕೂಡ ಗಣನೀಯ ಪ್ರಮಾಣವಾಗಿ ಕುಸಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಲಿಂಗ ಸಂಬಂಧಿ ಅಭಿವೃದ್ಧಿ ನೋಡಿದಾಗ ಲಿಂಗಾನುಪಾತದಲ್ಲಿ ವ್ಯತ್ಯಾಸವಿದೆ. ಇನ್ನು ಶೈಕ್ಷಣಿಕ, ಇನ್ನು ಸಾಕ್ಷರತೆ ವ್ಯತ್ಯಾಸ. ಒಟ್ಟಾರೆ ದೇಶದ ಸಾಕ್ಷರತಾ ಪ್ರಮಾಣ 75% ಇದ್ರೆ ಅದರಲ್ಲಿ ಪುರುಷರು 82, ಮಹಿಳೆಯರು 67 ಸಾಕ್ಷರರಿದ್ದಾರೆ. ಇನ್ನು ಅಸಂಘಟಿತ ವಲಯಕ್ಕೆ ಬಂದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತಲೂ ಕೂಡ ಕಡಿಮೆ ಕೂಲಿಯನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಕಡಿಮೆ. ಈ ಎಲ್ಲ ಅಂಶಗಳು ಭಾರತದಲ್ಲಿ ಲಿಂಗ ಸಂಬಂಧ ಅಭಿವೃದ್ಧಿಗೆ ಸಾಕಷ್ಟು ತೊಡಕಾಗಿರ್ತಕ್ಕಂತಹ, ಸಾಕಷ್ಟು ಅಡ್ಡಿಯನ್ನು ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಾಗಿವೆ. ಇವತ್ತು ಸರ್ಕಾರಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಮಹಿಳೆಯರ ಅಭಿವೃದ್ಧಿಗೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ರು ಕೂಡ ಇವತ್ತು ನಾವು ಲಿಂಗಾನುಪಾತದಲ್ಲಿ ಸಾಕಷ್ಟು ವ್ಯತ್ಯಾಸ ನೋಡ್ತಾ ಇದ್ದೇವೆ. ಸಾಕ್ಷರತೆಯಲ್ಲಿ ವ್ಯತ್ಯಾಸ ನೋಡ್ತಾ ಇದ್ದೇವೆ. ವೇತನದಲ್ಲೂ ಕೂಡ, ಅದರಲ್ಲೂ ಕೂಡ ಸಂಘಟಿತ ವಲಯದಲ್ಲಿ, ಸಂಘಟಿತ ವಲಯದಲ್ಲಿ ಪುರುಷರಂತೆ ಮಹಿಳೆಯರು ಕೂಡ ಸಾಕಷ್ಟು ರೀತಿಯಾದಂತಹ ಸಮಾನವಾಗಿರ್ತಕ್ಕಂತಹ ಕೆಲಸಕ್ಕೆ ಸಮಾನವಾದಂಥ ವೇತನವನ್ನು ಪಡಿತಾ ಇದ್ದಾರೆ. ಆದರೆ ಇಲ್ಲಿ ಕೆಲವು ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರೇನು ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ಕಡಿಮೆ ಪ್ರಮಾಣದ ವೇತನವನ್ನು ಪಡಿತಾ ಇರ್ತಕ್ಕಂಥದ್ದು. ಇನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನ ತೊಡಗಿಸಿಕೊಳ್ಳುವುದಕ್ಕಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮಹಿಳೆಯರನ್ನ ಸಬಲೀಕರಣನಾಗಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರಗಳು ಮಹಿಳಾ ಸ್ವಸಹಾಯ ಮಹಿಳಾ ಸಂಘಗಳ ಸ್ವಸಹಾಯ ಮಹಿಳಾ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಮಹಿಳಾ ಸಂಘಗಳ ಉದ್ದೇಶ ಏನು? 20 ಸಮಾನ ಮನಸ್ಕ ಮಹಿಳೆಯರು ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮ ಉಳಿತಾಯದ ಹಣವನ್ನು ಅಲ್ಲಿ ತೊಡಗಿಸಿಕೊಂಡು ಆ ಉಳಿತಾಯದ ಹಣದ ಮೂಲಕ ಯಾವುದಾದರೂ ಒಂದು ಆರ್ಥಿಕ ಚಟುವಟಿಕೆಯನ್ನ ಕೈಗೊಳ್ಳುವುದರ ಮೂಲಕವಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಆರ್ಥಿಕವಾಗಿ ಜಾಗೃತರನ್ನಾಗಿ ಮಾಡಬೇಕು, ಉದ್ಯೋಗಸ್ಥರನ್ನಾಗಿ ಮಾಡಬೇಕು. ಈ ರೀತಿ ಸಣ್ಣ ಸಣ್ಣ ಚಟುವಟಿಕೆಗಳ ಮೂಲಕವಾಗಿ ಆರಂಭವಾದಂತಹ ಚಟುವಟಿಕೆ ಸರ್ಕಾರಿ ಅಥವಾ ಸರ್ಕಾರಗಳು ನೀಡುವಂತಹ ಸಹಾಯಧನವನ್ನು ಪಡೆಯುವುದರ ಮೂಲಕವಾಗಿ ದೊಡ್ಡ ದೊಡ್ಡ ಚಟುವಟಿಕೆ ಕೇಂದ್ರಗಳನ್ನಾಗಿ ಮಾಡಿಕೊಳ್ಳೋದ್ರ ಜೊತೆಗೆ ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮುಂದಾಗಬೇಕು. ಈ ನಿಟ್ಟಿನಲ್ಲಿ ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರಾಗಬೇಕು, ಮಹಿಳೆಯರನ್ನ ಸಬಲೀಕರಣನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರಗಳು ಸ್ವಸಹಾಯ ಸಂಘಗಳ ಸ್ಥಾಪನೆಗೆ ಸಾಕಷ್ಟು ಒತ್ತನ್ನು ನೀಡಿದವೆ. ಯಾವ ಕಾರಣಕ್ಕಾಗಿ ಒಂದಲ್ಲ ಒಂದು ರೀತಿಯಂತಹ ಆರ್ಥಿಕ ಚಟುವಟಿಕೆಯನ್ನ ನಡೆಸಲಿ, ಆ ಆರ್ಥಿಕ ಚಟುವಟಿಕೆಗಳ ಮೂಲಕ ಮಹಿಳೆಯರೆಲ್ಲರೂ ಕೂಡ ಸ್ವಾವಲಂಬಿ ಬದುಕನ್ನು ನಡೆಸುವಂತಾಗಬೇಕು. ಏನಾದರೂ ಕೂಡ ಸಮಸ್ಯೆಗಳು ಬಂದರೆ ಒಟ್ಟಾಗಿ ಮಹಿಳೆಯರೆಲ್ಲರೂ ಕೂಡ ಎದುರಿಸಲಿಕ್ಕೆ ಮುಂದೆ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ಆರ್ಥಿಕವಾಗಿ ಅಲ್ಲದೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ 30% ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ವಿಧಾನಸಭಾ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆಗಳಲ್ಲಿ ಇವತ್ತು ಮಹಿಳೆಯರು ಆ ಒಂದು ಮೀಸಲಾತಿಯನ್ನು ಬಳಕೆ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇರ್ತಕ್ಕಂಥದ್ದು. ಶೈಕ್ಷಣಿಕ ಕ್ಷೇತ್ರದ ಮೀಸಲಾತಿಯನ್ನು ಬಳಕೆ ಮಾಡಿಕೊಂಡು ಇವತ್ತು ಪುರುಷರಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಇವತ್ತು ಸಾರಿಗೆ, ಸಂಪರ್ಕ, ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲೂ, ಬ್ಯಾಂಕಿಂಗ್ ಸೌಲಭ್ಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ತಮ್ಮದೇ ಇರತಕ್ಕಂತಹ ಕೊಡುಗೆಯನ್ನು ಪುರುಷರಂತೆ ಇವತ್ತು ಭಾರತೀಯ ಆರ್ಥಿಕ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಲಿಂಗ ಸಂಬಂಧಿ ಅಭಿವೃದ್ಧಿ ಭಾರತದಲ್ಲಿ ಮಾತ್ರವಲ್ಲದೆ ಎಲ್ಲ ದೇಶಗಳಲ್ಲೂ ಕೂಡ ನಾವಿವತ್ತು ಲಿಂಗ ಸಂಬಂಧಿ ಅಭಿವೃದ್ಧಿನ ನೋಡ್ತಾ ಇದ್ದೇವೆ. ಒಟ್ಟಾರೆ ಈ ಅಭಿವೃದ್ಧಿ ಅಧ್ಯಾಯದಲ್ಲಿ ನಾವು ಅಭಿವೃದ್ಧಿ ಎನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ವಿಸ್ತೃತವಾದಂತಹ ಚರ್ಚೆ ನೋಡಿದಾಗ ಅರ್ಥಶಾಸ್ತ್ರದ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಎಂದರೇನು? ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ದೇಶದ ನೈಜವಾಗಿರುವಂತಹ ದೀರ್ಘಾವಧಿಯ ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಳವಾಗಿರುವುದನ್ನೇ ನಾವು ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಪ್ರಗತಿ ಎಂದು ಕರೀತೇವೆ. ಆರ್ಥಿಕ ಪ್ರಗತಿ ಮೀನ್ಸ್ ಇದು ಅಭಿವೃದ್ಧಿ. ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಯಾವೆಲ್ಲ ಲಕ್ಷಣಗಳನ್ನು ಹೊಂದಿವೆ? ನಿರುದ್ಯೋಗ ಪ್ರಮಾಣ ಕಡಿಮೆ ಇರುತ್ತದೆ, ರಾಷ್ಟ್ರೀಯ ತಲಾದಾಯ ಹೆಚ್ಚಾಗಿರುತ್ತದೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ, ನಿರುದ್ಯೋಗ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ಬಡತನ ಕಡಿಮೆ ಪ್ರಮಾಣದಲ್ಲಿರುತ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ಷರರಿರ್ತಾರೆ, ಮಾಹಿತಿ ತಂತ್ರಜ್ಞಾನದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿನ ಹೊಂದಿರ್ತಾರೆ. ಇದಕ್ಕೆ ವಿರುದ್ಧವಾದ ಲಕ್ಷಣಗಳನ್ನು ನಾವು ಹಿಂದೆ ಉಳಿದಿರ್ತಕ್ಕಂತಹ ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ನಾವು ನೋಡ್ತೇವೆ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕಡಿಮೆ ಪ್ರಮಾಣದ ಆದಾಯ, ಕಡಿಮೆ ಪ್ರಮಾಣದ ರಾಷ್ಟ್ರೀಯ ಆದಾಯ, ನಿರುದ್ಯೋಗ ಹೆಚ್ಚಾಗಿರುತ್ತದೆ, ಬಡತನ ಹೆಚ್ಚಾಗಿರುತ್ತದೆ, ಸಾಕಷ್ಟು ವಸತಿ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು, ಈ ಎಲ್ಲ ಲಕ್ಷಣಗಳನ್ನು ನಾವು ಹಿಂದುಳಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಪಟ್ಟಿ ಮಾಡಬಹುದು. ಇನ್ನು ಆರ್ಥಿಕ ಅಭಿವೃದ್ಧಿಯನ್ನು, ಆರ್ಥಿಕ ಪ್ರಗತಿಯನ್ನು ಅಳೆಯುವಂತಹ ಎರಡು ಮಾನದಂಡಗಳನ್ನು, ಒಂದು ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆಯೋ
ಆರ್ಥಿಕವಾಗಿ ಹಿಂದುಳಿದಿದೆಯೋ ಎನ್ನುವಂತಹ ಮಾಹಿತಿಯನ್ನು ತಿಳಿಯಬೇಕಾದ್ರೆ ಎರಡು ಮಾನಕಗಳನ್ನು, ಎರಡು ಮಾನದಂಡಗಳನ್ನು ಅರ್ಥಶಾಸ್ತ್ರಗಳನ್ನು ಪರಿಚಯ ಮಾಡ್ತಾರೆ. ಒಂದು ರಾಷ್ಟ್ರೀಯ ವರಮಾನ, ಇನ್ನೊಂದು ತಲಾ ವರಮಾನ. ರಾಷ್ಟ್ರೀಯ ವರಮಾನ ಒಂದು ದೇಶದ ಒಂದು ವರ್ಷದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ತಿಳಿಸಿದರೆ, ರಾಷ್ಟ್ರೀಯ ತಲಾ ವರಮಾನ ಆ ಆದಾಯವನ್ನು, ಒಂದು ವರ್ಷದ ಆದಾಯವನ್ನು ಜನರಿಂದ ಭಾಗಿಸಿದಾಗ ಬರುವಂಥ ಮೊತ್ತವನ್ನು ನಾವು ತಲಾ ವರಮಾನ ಅಂತ ಹೇಳ್ತೀವಿ. ಈ ಎರಡೂ ಮಾನದಂಡಗಳು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ತಿಳಿಸಲು ಸಂಪೂರ್ಣವಾಗಿ ವಿಫಲವಾಗ್ತವೆ. ಆ ಆರ್ಥಿಕ ತಜ್ಞರು ಅಥವಾ ಅರ್ಥಶಾಸ್ತ್ರಜ್ಞರು ಮಾನವ ಅಭಿವೃದ್ಧಿ ಸೂಚನೆ, ಅದರಲ್ಲೂ ವಿಶೇಷವಾಗಿ ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ಸೂಚನೆ ಪರಿಚಯ ಮಾಡುತ್ತೆ. ಮಾನವ ಅಭಿವೃದ್ಧಿ ಸೂಚಿಯ ಮೂಲಕ ನಾವು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಅಳೆಯಬಹುದಾಗಿದೆ. ಹಾಗಾದ್ರೆ ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯುವುದಾದರೆ ಹೇಗೆ? ಮತ್ತೆ 3 ಅಂಶಗಳನ್ನು ಪರಿಚಯ ಮಾಡುತ್ತೆ. ವಿಶ್ವಸಂಸ್ಥೆ ಒಂದು ದೇಶದ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯುವಂಥ ಮಾನದಂಡಗಳು: ಆರೋಗ್ಯ ಅಥವಾ ಆಯಸ್ಸು, ಶಿಕ್ಷಣ, 3 ತಲಾ ವರಮಾನ ಅಥವಾ ಕೊಳ್ಳುವ ಶಕ್ತಿ. ಮನುಷ್ಯನ ನಿರೀಕ್ಷಿತವಂತಹ ಜೀವಿತ ಅವಧಿ, ಆಯಸ್ಸು ಹೆಚ್ಚಾಗಬೇಕಾದರೆ ಯಾವೆಲ್ಲ ಅಂಶಗಳು ಬೇಕು ಅಂತ ಹೇಳೋದಾದ್ರೆ, ಪೌಷ್ಟಿಕ ಆಹಾರ ಸಿಗಬೇಕು, ಉತ್ತಮ ಆರೋಗ್ಯ ಸೌಲಭ್ಯಗಳು ದೊರಕುವಂತಾಗಬೇಕು, ವಸತಿ ಸೌಲಭ್ಯಗಳು ಬೇಕು, ಪೌಷ್ಟಿಕ ಆಹಾರ ಬೇಕು, ಶುದ್ಧವಾದ ಗಾಳಿ ಬೇಕು. ಇವೆಲ್ಲ ಸೌಲಭ್ಯಗಳಿದ್ದರೆ ಆ ಒಂದು ದೇಶದಲ್ಲಿ ಮನುಷ್ಯರು ದೀರ್ಘಾವಧಿ ತನಕ ಜೀವನವನ್ನು ನಡೆಸಬಹುದು ಅಥವಾ ಬದುಕಬಹುದು. ಇದು ಒಂದು. ಇನ್ನು ಶಿಕ್ಷಣ, 5 ವರ್ಷದ ಮಗು ಮುಂದಿನ 25 ವರ್ಷಗಳ ತನಕ ಪಡೆಯುವಂಥ ಶಿಕ್ಷಣ, 25 ವರ್ಷದ ವ್ಯಕ್ತಿಗಳು ಪಡೆದಿರುವಂತಹ ಪೂರ್ಣಾವಧಿಯ ಶಿಕ್ಷಣ, ಇವೆರಡನ್ನೂ ಕೂಡ ಹೋಲಿಕೆ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಆ ದೇಶದ ಯುವಕರು ಮತ್ತು ಪಡೆಯುವಂತಹ ಮಕ್ಕಳ ಶಿಕ್ಷಣ, ಇನ್ನ ಒಂದು ದೇಶದ ಜನರ ಕೊಳ್ಳುವಂಥ ಶಕ್ತಿ ಯಾವ ರೀತಿಯಾಗಿದೆ, ಈ 3 ಅಂಶಗಳು ಒಂದು ದೇಶದ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯುವಂಥ ಮಾನಕಗಳು. ಈ ನಿಟ್ಟಿನಲ್ಲಿ ಭಾರತ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ 135ನೇ ಸ್ಥಾನದಲ್ಲಿರತಕ್ಕಂಥ ಮಧ್ಯಮ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ನಮ್ಮ ಭಾರತ ಇದೆ. ಉತ್ತಮವಾದ ದೇಶದಲ್ಲಿ ಅಥವಾ ಉತ್ತಮವಾದಂತಹ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಭಾರತ ಇರ್ತಕ್ಕಂಥ ಮಧ್ಯಮ ಅಭಿವೃದ್ಧಿ ಸೂಚಿಯಲ್ಲಿ ನಾವು ಭಾರತವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಭಾರತ ಇನ್ನೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ರಾಷ್ಟ್ರವಾಗಿರ್ತಕ್ಕಂಥದ್ದು. ಲಿಂಗ ಸಂಬಂಧಿ ಅಭಿವೃದ್ಧಿಯನ್ನು ನೋಡಿದಾಗ ಭಾರತದಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಅಗಾಧವಾದ ವ್ಯತ್ಯಾಸವಿದೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸವಿದೆ, ಸಾಕ್ಷರತೆಯಲ್ಲಿ ವ್ಯತ್ಯಾಸವಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಈ ವೇತನದಲ್ಲೂ ಕೂಡ ವ್ಯತ್ಯಾಸವಿದೆ. ಈ ನಿಟ್ಟಿನಲ್ಲಿ ಲಿಂಗ ಸಂಬಂಧಿ ಅಭಿವೃದ್ಧಿಯನ್ನ ಅಥವಾ ಪುರುಷರಂತೆ ಮಹಿಳೆಯರನ್ನೂ ಕೂಡ ಸಮಾನರನ್ನಾಗಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಮೀಸಲಾತಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಮಹಿಳಾ ಕಲ್ಯಾಣ ಇಲಾಖೆ ಎನ್ನುವಂಥ ಪ್ರತ್ಯೇಕವಾದ ಮಂತ್ರಿ ಸ್ಥಾನವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕೊಂಡಿರ್ತಕ್ಕಂಥದ್ದು ಮಹಿಳೆಯರ ಅಭಿವೃದ್ಧಿಗಾಗಿ, ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಆ ಸ್ವಸಹಾಯ ಸಂಘಗಳಿಗೆ ಇವತ್ತು ಸರ್ಕಾರ ಸಹಾಯಧನವನ್ನು ನೀಡ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಕಷ್ಟು ರೀತಿಯಂತ ವಿಧವಾದ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಸಾಕಷ್ಟು ಆರ್ಥಿಕವಾದ ನೆರವನ್ನು ಕೂಡ ಇವತ್ತು ಸರ್ಕಾರ ಆ ಸ್ವಸಹಾಯ ಸಂಘಗಳಿಗೆ ನೀಡ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ಈ ಅಭಿವೃದ್ಧಿ ಪಾಠದಲ್ಲಿ ಅಥವಾ ಅಭಿವೃದ್ಧಿ ಅಧ್ಯಯನದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಷಯಗಳು. ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ದೇಶದ ಲಕ್ಷಣಗಳು, ಅನಭಿವೃದ್ಧಿ ಹೊಂದಿದಂಥ ದೇಶದ ಲಕ್ಷಣಗಳು ಯಾವುವು, ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನ ಅಳೆಯಬಹುದಾದಂತಹ ಮಾನಕಗಳು ಯಾವುವು,
ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳೆಯುವಂತಹ ಮಾನದಂಡಗಳು ಯಾವುವು, ನಿರೀಕ್ಷಿತ ಜೀವಿತ ಅವಧಿಯನ್ನ ಹೆಚ್ಚಿಸುವಂತಹ ಅಂಶಗಳು ಯಾವುವು, ಮತ್ತೆ ಮಹಿಳೆಯರ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಯಾವುವು ಅನ್ನುವಂತಹ ಅಂಶವನ್ನ ನಾವು ಈ ಅಧ್ಯಾಯದಲ್ಲಿ ತಿಳಿಯಬಹುದಾಗಿರುವಂತಹ ಅಂಶಗಳಾಗಿವೆ. ಇಷ್ಟು ಈ ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳು.